ಉಳಿವಿ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ ಉಳಿವಿ ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರು ಸಹಕಾರದೊಂದಿಗೆ ನಮ್ಮ ಊರಿನ ಗ್ರಾಮ ದೇವತೆಯಾದಂಥ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯನ್ನು ದಿನಾಂಕ 10/3/2026 ಮಂಗಳವಾರದಿಂದ 14/3/2026 ಶನಿವಾರದವರೆಗೆ ಅತಿ ವಿಜೃಂಭಣೆಯಿಂದ ಎಲ್ಲರ ಸಹಕಾರದೊಂದಿಗೆ ನೆರವೇರಿಸುತ್ತೇವೆ. ಈ ಜಾತ್ರೆಯ ಒಂದು ನಡೆಸಲಿಕ್ಕೋಸ್ಕರ ನಮ್ಮ ಸಮಿತಿಯ ಸದಸ್ಯರುಗಳು, ನಮ್ಮ ಸಮಿತಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರೂ ಸಹ ಸತತ ಸುಮಾರು 15 ತಿಂಗಳಿಂದ ಸತತ ಪ್ರಯತ್ನದಿಂದ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ. ಅಧಿಕೃತವಾಗಿ ದಿನಾಂಕ 10/3/26 ಮಂಗಳವಾರ ಬೆಳಗ್ಗೆ ನಮ್ಮ ದಿನನಿತ್ಯದ ದೇವತೆಯಾದಂಥ ಮಾರಮ್ಮನವರಿಗೆ ಪೂಜೆ ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಜಾತ್ರಾ ಮೂರ್ತಿಯ ಪೂಜೆಯು ರಾತ್ರಿ 7 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಆ ದೇವಿಯ ಪ್ರಾರಂಭವಾದಂಥ ರಥಬೀಜಿ ಉತ್ಸವವು ನಮ್ಮೂರಿನ ರಾಜಬೀದಿಯಲ್ಲಿ ಸಕಲ ವಾದ್ಯಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ. 10/3/26 ಮಂಗಳವಾರ ರಾತ್ರಿ 9 ಗಂಟೆಗೆ ನಮ್ಮ ಗ್ರಾಮ ದೇವತೆಯಾದ ಮಾರಿಕಾಂಬೆಯನ್ನು ಅತಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡುತ್ತೇವೆ. ಈ ರಥೋತ್ಸವದ ಚಾಲನೆಗೆ ನಾವು ನಮ್ಮ ಮಂತ್ರಿಗಳು ಹಾಗೂ ನಮ್ಮ ತಾಲೂಕಿನ ಶಾಸಕರಾದ ಮಧು ಬಂಗಾರಪ್ಪನವ್ರನ್ನ ನಾವು ಕೇಳ್ಕೊಂಡಿದ್ದೇವೆ. ಅವರು ಚಾಲನೆಗೆ ಬರ್ತೇವೆ ಅಂತ ಹೇಳಿ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಊರಿನ ಪಕ್ಕದ ಹೊಳೆಕೊಪ್ಪದ ಹಾಗೂ ಸಿಗಂದೂರು ದೇವಸ್ಥಾನದ ಧರ್ಮದರ್ಶಿಗಳು ರಾಮಪ್ಪನವರು ಸಹ ನಾವು ಕರೆದಿದ್ದೇವೆ. ಅವರು ಸಹ ಬರ್ತೇವೆ ಅಂತ ಹೇಳಿ ನಮಗೆ ತಿಳಿಸಿರುತ್ತಾರೆ. ಈ ಒಂದು ಜಾತ್ರೆಯು ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರು ಬಹಳ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಎನಿವನ್ನು ಯಾವುದೇ ಒಂದು ಲೋಪದೋಷ ಇಲ್ಲದಂಗೆ ಹಣಕಾಸಾಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು ತುಂಬ ವಿಜೃಂಭಣೆಯಿಂದ ಆಚರಿಸಲು ಸಹಕಾರ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಈ ಸರಿ ನಾವು ಕಂಡರಿಯದಂಥ ರೀತಿಯಲ್ಲಿ ನನ್ನ 58ನೇ ವರ್ಷದಲ್ಲಿ ಈ ರೀತಿ ನಾವು ದೀಪಾಲಂಕಾರ ಮಾಡಿರಲ್ಲ. ಈ ಒಂದು ವಿಜೃಂಭಣೆಯ ಒಂದು ಮಾರಿ ಜಾತ್ರೆಯನ್ನು ನಾವು ಈ ಸರಿ ನಡೆಸ್ತಾ ಇದ್ದೇವೆ. ಆ ಆದಿದೇವತೆಯಾದ ಶ್ರೀ ಮಾರಿಕಾಂಬೆಯು ನಮ್ಮೂರಿನ ಜನಕ್ಕೆ ಹಾಗೂ ಗ್ರಾಮಸ್ಥರಿಗೆ, ಸಮಿತಿಯವರಿಗೂ, ಇಡೀ ಲೋಕ ಕಲ್ಯಾಣವನ್ನು ಎಲ್ಲ ಜಾನುವಾರುಗಳಿಗೂ ಆ ದೇವಿ ಕೃಪೆ ತೋರ್ಲೆಂದೇ ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ದೇವಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. 10ನೇ ತಾರೀಕು ರಾತ್ರಿ ಅಮ್ಮನವರಿಗೆ ದೃಷ್ಟಿ ಇಡುವುದರ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಗಿ ರಾಜಬೀದಿಯಲ್ಲಿ ಪ್ರಾರಂಭವಾದಂಥ ಕಾರ್ಯಕ್ರಮವು 11ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಅಮ್ಮ ನೆಲೆನಿಂತ ನಂತರದಲ್ಲಿ ಎಲ್ಲ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಗುತ್ತವೆ. ರಾತ್ರಿ 9 ಗಂಟೆಗೆ ಯಕ್ಷಗಾನವಿರುತ್ತದೆ. 12ನೇ ತಾರೀಕು ರಾತ್ರಿ 7 ಗಂಟೆಗೆ ಭರತನಾಟ್ಯ ಹಾಗೂ 9 ಗಂಟೆಗೆ ಆರ್ಕೆಸ್ಟ್ರಾ ಇರುತ್ತದೆ. 13ನೇ ತಾರೀಕು ಸಾಮಾಜಿಕ ನಾಟಕವಿರುತ್ತದೆ. 14ನೇ ತಾರೀಕು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಸಂಜೆ 5 ಗಂಟೆಗೆ ಸ್ನೇಹಿತರಲ್ಲಿ ಲಾಟ್ರಿ ಡ್ರಾ ಇರುತ್ತದೆ. ನಂತರ ಅಮ್ಮನವರ ವಿಸರ್ಜನಾ ಕಾರ್ಯಕ್ರಮವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸುಮಾರು 12 ಗಂಟೆಗೆ ಅಮ್ಮನವರ ವಿಸರ್ಜನೆ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರಿನ ಹಾಗೂ ಅಕ್ಕಪಕ್ಕದ ಎಲ್ಲ ಸಮಸ್ತ ನಾಗರಿಕರು ಸಹಕಾರವನ್ನು ನೀಡುತ್ತಾರೆ. ಈ ಒಂದು ದೇವಿಯ ಜಾತ್ರೆಯಲ್ಲಿ ನಮಗೆ ಸಹಕಾರವನ್ನು ನೀಡಿದಂಥ ನಮ್ಮೂರಿನ ಸಮಸ್ತ ನಾಗರಿಕರಿಗೂ ಹಾಗೂ ಅಕ್ಕಪಕ್ಕದ ನಾಗರಿಕರಿಗೂ ನಮಗೆ ಆರ್ಥಿಕವಾಗಿ, ನೈತಿಕವಾಗಿ ಎಲ್ಲ ಬೆಂಬಲವನ್ನು ನೀಡಿದಂಥ ಎಲ್ಲರಿಗೂ ಇವತ್ತು ಆ ಜಾತ್ರೆ ಇಷ್ಟು ವಿಜೃಂಭಣೆ ನಡೆಸಲಿಕ್ಕೆ ನಮ್ಮ ಅಕ್ಕಪಕ್ಕದ ನಮ್ಮೂರಿನ ಸಹಕಾರ ಬಹಳವಿದೆ. ಮುಂದೆಯೂ ಸಹ ನಮ್ಮ ದೇವಿಯ ಕಾರ್ಯಕ್ರಮ ಮಾಡಲು ಇದೇ ರೀತಿ ಸಹಕಾರ ಸಿಗಲಿ. ಮಾರಿಕಾಂಬಾ ದೇವಿ ಜಾತ್ರೆಯ ಸಮಿತಿ ಅಧ್ಯಕ್ಷನಾಗಿ ನಾನು ನಮ್ಮ ದೇವಿಯ ಜಾತ್ರೆಗೆ, ನಮ್ಮೂರಿನ ಮಾರಿಕಾಂಬಾ ಜಾತ್ರೆಗೆ ನಮ್ಮೂರಿನ ಎಲ್ಲ ನಾಗರಿಕರನ್ನು ಹಾಗೂ ಅಕ್ಕಪಕ್ಕದ ಊರಿನ ಎಲ್ಲ ನಾಗರಿಕರು ನಮ್ಮ ಜಾತ್ರೆಯಲ್ಲಿ ಪಾಲ್ಗೊಂಡು 5 ದಿನಗಳ ನಡೀತಕ್ಕಂಥ ಜಾತ್ರೆ ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಸಮಸ್ತ ನಾಗರಿಕ ಬಂಧುಗಳನ್ನು ನಮ್ಮ ಜಾತ್ರೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಆಹ್ವಾನವನ್ನು ಒಪ್ಪಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ.